ಹಲೋ. ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟ ಇದೆ. ವಿಲೇಜ್ ತುಂಬ ನಿಯರ್ ಇದೆ. ಇವರು 3 ಎಕರೆ ಜಮೀನಲ್ಲಿ 1 ಎಕರೆಯಷ್ಟು ಭೂಮಿನ ಸೇಲ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ತಾರೋಡಿಂದ ಇದು 2ನೇ ಭೂಮಿ. ಮೊದಲನೇದು ಕೂಡ ಅವ್ರದ್ದೇ. ಅದನ್ನೆಲ್ಲ ಇಟ್ಕೊಂಡು ಹಿಂದ್ಗಡೆ ನಮಗೆ 1 ಎಕರೆ ಕೊಡ್ತಾರೆ. ಅದಕ್ಕೆ ದಾರಿನೂ ಕೂಡ ಕೊಡ್ತಾರೆ ಸ್ನೇಹಿತರೆ. ಇವರು ಇಲ್ಲೊಂದು ಕೌ ಶೆಡ್ ಇದೆ, ಹಸು ಸಾಕೊಂಡಿದ್ದಾರೆ ಸ್ವಲ್ಪ. ಅದಕ್ಕೆ ಗರಿಕೆ ಕೂಡ ಬೆಳೆಸ್ಕೊಂಡಿದ್ದಾರೆ. ಹುಲ್ಲು ಹಸು ಮೇವನ್ನ ಬೆಳೆಸ್ಕೊಂಡಿದ್ದಾರೆ. ಇದ್ರ ಒಂದು ಬೋರ್ ಇದೆ. ಬೋರ್ ಅವರಲ್ಲಿ ತಗೋಗುತ್ತೆ. ಅವ್ರು ಮಾರೋ ಅಂಥ ಜಾಗದಲ್ಲಿ ಯಾವುದೇ ರೀತಿಯ ಬೋರ್ ಇಲ್ಲ. ಆದರೆ ಇದ್ರ ಸುತ್ತ ಕೂಡ ನಮಗೆ ಒಳ್ಳೆ ತೋಟಗಳು ಕಾಣ್ತವೆ ಸ್ನೇಹಿತರೆ. ನಾವು ಕೂಡ ಇದನ್ನು ಒಳ್ಳೆ ತೋಟ ಮಾಡ್ಬೋದು. ಜಾಗ ಹಂಗೆ ಕಂಡಾಗಿದೆ. ಒಳ್ಳೆ ಜಾಗ, ಒಳ್ಳೆ ಮಣ್ಣು. ನಾವಿಲ್ಲೊಂದು ಬೋರ್ ಹಾಕ್ಸ್ಕೋಬೇಕು. ನಮಗೆ ಇಲ್ಲಿ ಒಂದು ಬೆನಿಫಿಟ್ ಏನು ಅಂತಂದರೆ, ಇಲ್ಲಿ ಪೈಪ್ಲೈನೆಲ್ಲ ಮಾಡಿ ಬಿಟ್ಟಿದ್ದಾರೆ. ಪೈಪ್ಲೈನು, ಡ್ರಿಪ್ಪು ಎಲ್ಲ ಕೂಡ ಆಗಿದೆ. ಇಲ್ಲೊಂದು ಬೋರ್ ಹಾಕ್ಸ್ಕೋಬೇಕು. ನಮ್ಮ ಆಸೆ ತಕ್ಕಂತೆ ತೋಟ ಮಾಡಬೇಕಾದ್ರೂ ಮಾಡ್ಬೋದು, ಬೆಳೆಸ್ಬೇಕಾದ್ರೂ ಬೆಳಿಬೋದು. ಸೊಪ್ಪು ತರಕಾರಿಗಳನ್ನೂ ಕೂಡ ಬೆಳಿಬೋದು ಸ್ನೇಹಿತರೆ. ನೋಡಿ ವಿಲೇಜ್ ಎಷ್ಟು ನಿಯರಾಗಿದೆ ಅಂತಂದರೆ ತಾವು ನೋಡಬಹುದು. ಪಕ್ಕದಲ್ಲೇ ವಿಲೇಜು. ಲೇಬರ್ಗಳಿಗೂ ಯೋಚನೆ ಇಲ್ಲ ಸ್ನೇಹಿತರೆ. ಸುತ್ತಮುತ್ತ ಕೂಡ ನಮಗೆ ಒಳ್ಳೆ ಲೊಕೇಶನ್, ಮಾತ್ರ ಬ್ಯೂಟಿಫುಲ್ ಲೊಕೇಶನ್. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ. ಇವತ್ತು ನಮಗೆ ಒಳ್ಳೆ ಗಾಳಿ ಸಿಗಬೇಕಾದ್ರೂ ಪುಣ್ಯ ಮಾಡಬೇಕು. ಯಾಕೆಂದರೆ ವಾತಾವರಣ ದಿನೇ ದಿನೇ ಸ್ವಲ್ಪ ಕಲುಷಿತ ಆಯ್ತಾ ಇದ್ದಾವೆ ಸ್ನೇಹಿತರೆ. ಇದು ಬಂದು ಇವರು 30 ಲ್ಯಾಕ್ ಹೇಳ್ತಾರೆ 1 ಎಕರೆಗೆ. 30 ಲಕ್ಷ ಅಂತ ಹೇಳ್ತಿದ್ದಾರೆ. ಅವ್ರು ಏನಾರು ಹೇಳ್ಕೊಳ್ಳಿ, ನೇರ ರೈತರ ಹತ್ರನೇ ಇದೆ ಸ್ನೇಹಿತರೆ. ರೈತರ ಬಳಿ ಇರೋದರಿಂದ ನಮಗೆ ಇದು ಒಳ್ಳೆ ಅನುಕೂಲ. ನಾವು ಅವ್ರ ಹತ್ರ ಮಾತುಕತೆ ಆಡಿ ಇದನ್ನು ನಾವು ಪರ್ಚೇಸಿಂಗ್ ಮಾಡಬಹುದು. ಅದರಲ್ಲಿ 2 ಮಾತಿಲ್ಲ. ಸ್ವಲ್ಪ ನಾವಿಲ್ಲಿ ನೆಗೋಷಿಯಬಲ್ ಮಾಡ್ಕೋಬೋದು. ಇನ್ನೊಂದೇನಪ್ಪ ಅಂತಂದರೆ, ನಾವು ಈ ಭೂಮಿ ತಗೊಂಡ್ರೆ ಹಿಂದ್ಗಡೆ ಇರೋ ಭೂಮಿಗಳಿಗೆ ದಾರಿಗಳಿಲ್ಲ. ಅವುಗಳನ್ನ ಕೂಡ ನಾವು ಮಿನಿಮಮ್ ಅಂದರೂ 20ರಿಂದ 30 ಎಕರೆಷ್ಟು ಹಿಂದ್ಗಡೆ ನಾವು ಕೊಂಡ್ಕೋಬೋದು. ಮೊದಲು ನಾವು ಇದನ್ನು ಪರ್ಚೇಸ್ ಮಾಡಿಕೊಂಡ್ರೆ ಹಿಂದ್ಗಡೆ ಒಂದಷ್ಟು ಭೂಮಿಗಳನ್ನ ಕೊಂಡ್ಕೋಬೋದು. ನಾವು ಇದೇ ರೇಟಿಗಂತೂ ಕೊಡುವ ಹಾಗಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ರೋಡ್ ಇಲ್ಲ, ಏನಿಲ್ಲ. ನಾವು ಇದು ತಗೊಂಡ್ರನ್ನೆಲ್ಲ ಆರಾಮಾಗಿ ಮಾಡ್ಕೋಬೋದು. ಇಲ್ಲಿ ಇರೋವೆಲ್ಲ 100ಕ್ಕೆ 100 ಜನರಲ್ ಪ್ರಾಪರ್ಟಿಗಳೇ ಈ ಏರಿಯಾದಲ್ಲಿ. ಜಾಗ ತುಂಬ ಚೆನ್ನಾಗಿದೆ. ತಾವು ನೋಡ್ತಾ ಇದ್ದೀರಾ. ಸುತ್ತಮುತ್ತ ಒಳ್ಳೆ ಪ್ಲೇಸ್ ಮಾತ್ರ. ಇವತ್ತು ನಾವು ಎಲ್ಲೇ ಹೋದ್ರೂ 50-60 ಅಂತ ಹೇಳೋ ಜಾಗದಲ್ಲಿ ಇವರು 30 ಹೇಳ್ತಿದ್ದಾರೆ. ಅದು ಕೂಡ ನೆಗೋಷಿಯಬಲ್ ಇದೆ. ಅದು ವಿಲೇಜ್ ನಿಯರೇ ಇದೆ. ಆರಾಮಾಗಿ ನಾವು ಇಲ್ಲೊಂದು ಫಾರ್ಮ್ ಹೌಸ್ ಕಟ್ಕೊಂಡು ವಾಸ ಮಾಡಿಕೊಂಡು ನಾವಿಲ್ಲಿ ಇರಬಹುದು. ಇಲ್ಲ, ನಮ್ಮ ಪ್ರತಿಯೊಬ್ಬರ ಕನಸುಗಳು ಏನಿದ್ದಾವೆ ನೋಡಿ. ಇವ್ರು ಏನು ಮಾಡಿದ್ದಾರೆ, ಒಂದು ಕೌ ಶೆಡ್ ಕಟ್ಕೊಂಡು ಹಸು ಗೊಬ್ಬರ ಕೂಡ ಅಲ್ಲಿ ಹಾಕ್ಕೊಂಡಿದ್ದಾರೆ. ಜಮೀನುಗಳನ್ನೇ ಹಾಕಿ ಇವ್ರು ಬೆಳೆಯೋದ್ರಿಂದ ಒಳ್ಳೆ ಬೆಳೆಗಳನ್ನ ಬೆಳೀತಾರೆ ಇವರು. ಯಾಕೆ ನೀರಾವರಿ ಚೆನ್ನಾಗಿದೆ, ಒಳ್ಳೆ ಇದೆ, ಒಳ್ಳೆ ವಾತಾವರಣ ಇದೆ. ಪ್ರತಿಯೊಂದು ಕೂಡ ಅಷ್ಟೇ. ನಾವು ಕೂಡ ಅದೇ ರೀತಿ ನಾವು ಇಲ್ಲಿ ಒಳ್ಳೆ ತೋಟಗಾರಿಕೆ ಮಾಡ್ಬೋದು, ಮಿಶ್ರ ಬೆಳೆಗಳನ್ನ ಬೆಳಿಬೋದು, ಸಾವಯವ ಕೃಷಿ ಮಾಡ್ಬೋದು. ಇವರು ಏನು ಮಾಡಿದ್ದಾರೆ ಅದೇ ರೀತಿ ನಾವು 1-2 ಹಸನೋ ಊರಿನ ತಗೊಂಡು ಸಾಕೊಂಡ್ರೆ ಸಾಕು. ಅದ್ರ ಗೊಬ್ಬರನೇ ಇದಕ್ಕೆ ಉಪಯೋಗಿಸ್ಕೊಂಡ್ರೆ ನಮಗೆ ಒಳ್ಳೆ ಅದ್ಭುತವಾದ ತೋಟ ಮಾಡ್ಬೋದು. ಅದರಲ್ಲೂ ಮಿಶ್ರ ಬೆಳೆಗಳು, ಸಾವಯವ ಕೃಷಿ ಸೂಪರಾಗಿರುತ್ತೆ. ಒಳ್ಳೆ
ಜನಗಳಿಗೆ ಒಳ್ಳೆಯ ಆರೋಗ್ಯ ಕೊಡಲಿಕ್ಕೆ A1 ಮಾಡಿಸಿದಂತಹ ತೋಟ ಆಗುತ್ತೆ. ನಾವು ಯಾವಾಗಲೂ ಅಷ್ಟೇ, ನಾವು ಎಲ್ಲರೂ ಮಾಡಿದಾಗೆ ನಾವು ಮಾಡಿದ್ರೆ ಅರ್ಥ ಇರಲ್ಲ. ಒಳ್ಳೆಯ ತೋಟ ಮಾಡೋಣ, ನಾವು ಕೂಡ ಪರಿಸರಕ್ಕೆ ತುಂಬ ಹತ್ರ ಆದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅಂದರೆ ಇಷ್ಟೇ, ನಾವು ಭೂಮಿ ತಗೊಂಡು ಖಾಲಿ ಬಿಡೋದಕ್ಕಿಂತ ನಮ್ಮ ತಗೊಂಡಿರೋಂಥ ಜಾಗದಲ್ಲಿ ಅದನ್ನು ನಾವು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡೋದು ಸಾಕು. ಇಂಪ್ರೂವ್ಮೆಂಟ್ ಏನು ಮಾಡಬೇಕಪ್ಪ, ಒಂದಷ್ಟು ತೆಂಗು, ಅಡಿಕೆನೋ, ದಾಳಿಂಬೆನೋ, ಸಪೋಟನೋ, ಮಾವು, ನಾನಾ ಜಾತಿಯ ಹಣ್ಣುಗಳಿದ್ದಾವೆ, ನಾನಾ ರೀತಿಯ ಗಿಡಗಳಿದ್ದಾವೆ. ಒಳ್ಳೆಯ ನುಗ್ಗೆ ಸೊಪ್ಪು, ಈ ಥರ ನಾನಾ ರೀತಿಯ ಪಪ್ಪಾಯ, ಒಳ್ಳೊಳ್ಳೆ ರೀತಿಯ ಗಿಡಗಳನ್ನ ಹಾಕಿ ಬೆಳೆಸಿದಾಗ ನಾವು ಎಲ್ಲದಕ್ಕೂ ವಿಷನ ದುಡ್ಡು ಕೊಟ್ಟು ವಿಷ ತಗೊಳ್ಳೋ ಬದಲು ನಾವು ಸಾವಯವ ಕೃಷಿ ಮಾಡೋದ್ರಿಂದ ಇಲ್ಲಿ ಒಳ್ಳೆಯ ಆಹಾರಗಳನ್ನ ನಾವು ಸೇವಿಸ್ಬೋದು. ಒಳ್ಳೆಯ ತೋಟನೂ ಮಾಡ್ದಂಗಾಗುತ್ತೆ, ಒಳ್ಳೆಯ ಜಾಗ ಇಂಪ್ರೂವ್ಮೆಂಟು ಕೂಡ ಮಾಡ್ದಂಗಾಗುತ್ತೆ ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 145 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ನಾವು ಇಲ್ಲಿ ಈ ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಹಿಂದ್ಗಡೆ ಇನ್ನೂ ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡ್ಬೋದು. ರೈಟು ಕೂಡ ನಮಗೆ ಜಾಸ್ತಿ ದುಬಾರಿ ಏನಿಲ್ಲ ಸ್ನೇಹಿತರೆ. ಇವತ್ತಿನ ರೀತಿಗೆ ಒಂದು ಸ್ವಲ್ಪ ಸಸ್ತನೇ ಅನ್ಕೋಬೇಕು. ಇನ್ನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನೀವು ಒಳ್ಳೆ ತೋಟ, ಇವತ್ತು ಹೇಳಿದ್ನಲ್ಲ, ಒಳ್ಳೆ ವಾತಾವರಣ ಸೃಷ್ಟಿ ಮಾಡೋಕೆ ನಾವು ಕೂಡ ಇಲ್ಲಿ ವರ್ಕ್ಗಳು ಮಾಡಬೇಕು. ವರ್ಕ್ ಮಾಡಿದ್ರೆ ಪ್ರತಿಯೊಬ್ಬರ ಆರೋಗ್ಯ ಆಗ್ಬೋದು, ನಮ್ಮ ಕಣ್ಣಿನ ದೃಷ್ಟಿ ಆಗ್ಬೋದು, ನಮ್ಮ ಬಾಡಿಯ ಮೂಳೆಗಳಾಗ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಅಚ್ಚುಕಟ್ಟಾಗಿ ಒಳ್ಳೆ ಸದೃಢವಾಗಿ ಇಡಬೇಕು ಅಂದರೆ ನಾವು ಜಮೀನುಗಳಲ್ಲಿ ವರ್ಕ್ ಮಾಡಲೇಬೇಕು ಸ್ನೇಹಿತರೆ. ಜಿಮ್ಗೆ ಹೋಗಿ ವರ್ಕ್ ಮಾಡಿ ಬಾಡಿ ಬಿಲ್ಡ್ ಮಾಡೋದಕ್ಕಿಂತ ನಮ್ಮ ಇಡೀ ದೇಹನ ಇದರಲ್ಲಿ ವರ್ಕ್ ಮಾಡಿ ಆದಷ್ಟು ಬುದ್ಧಿವಂತರಾಗಿ ಎಲ್ಲ ಮಕ್ಕಳಿಗೂ ಜಮೀನಿನ ಕೆಲಸ ಅಂದರೆ ಹೇಗಿರುತ್ತೆ ಅನ್ನೋದು ಇವತ್ತಿಂದ ಸ್ವಲ್ಪ ಟಚ್ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.